ಇಲ್ಲಿ ಹೊಸೂರ್ನಾಗ ಮುಂಜಾನೆ ಹೋಗ್ರೇನಪ್ಪ ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ನಡೆದಿದ್ದೆವು. ಸ್ವಾಮಿ ಅಯ್ಯಪ್ಪನ ಗುಡಿ ಭಾಳ ಬೆಸ್ಟ್ ಇಲ್ಲಿ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಅಯ್ಯಪ್ಪ ದರ್ಶನ ಮಾಡ್ಕೊಂಡು ಈಗ ಮತ್ತೀಗ ರಾತ್ರಿ ನಡೆದಿದೆ. ಈಗ ಮುಂದಕ್ಕೆ ಉದ್ಯಾನ ಪಲ್ಲಿ ಬಂದು ಮುಟ್ಟಿದೇವ್ ನಾವು ಮಧ್ಯಾಹ್ನಕ್ಕೆ. ವಿಡಿಯೋ ಮಾಡಕ್ ನೆನಪು ಹೋಗಿತ್ತು. ಇದೇನದ ಹಿಂಗ ನೋಡ್ತಿರ್ಲಿಕ್ಕ ಇದೇ ರೋಡ್ ಅದ, ಇದು ಹೈವೇ ರೋಡ್ ಉದ್ಯಾನ ಪಳ್ಳಿ. ಒಂದ್ ಸಡಿ ಲೆಫ್ಟಿಗೆ ಏನಪ್ಪಾ ಅಂದ್ರೆ ಅಲ್ಲೇ ದುಕಾನ್ ಶೆಟರ್ಗಳಿದ್ದು. ರೋಡ್ ತೋಲ್ ಮುಷ್ಕಿಲ್ ಅದ, ತೋಲ್ ಜಪ್ಪುಸ್ ಹೋಗ್ಬೇಕದ ಬಾಜು ಸೈಡ್ಲಿಂದ. ಅಲ್ಲೇ ಇವತ್ತು ಮಧ್ಯಾಹ್ನ ಅಡಿಗೆ ಅಲ್ಲೇ ಭಿಕ್ಷಾ ಮಾಡಿದ್ರಿ, ಮತ್ತೆ ಅಲ್ಲೇ ಊಟ ಮಾಡಿದೆವು. ಎಲ್ಲ ಸ್ವಾಮಿಗಳೆಲ್ಲ ನೆನಪು ಹೋಗಿ ಗಾಡಿ ತಗೊಂಡು ಹಂಗೆ ಮುಂದಕ್ಕೆ ಹೋಗ್ಬಿಟ್ಟಾರ. ಈಗ ಶೆಟರ್ ಬಾಜು ಅಂತೇಳಿ ಮುಂದ್ಕೊಂಡಿದ್ದೇವೆ, ನಮ್ಗೆ ಗೊತ್ತೇ ಆಗಿಲ್ಲ. ಇವಾಗ ಎದ್ದೀವಿ, ನೋಡಿದ್ವಿ ಶಾಕ್ ಆಯ್ತು ನಮ್ಗೆ. ಏಕದಮ್ಲೆ ಗಾಡಿ ಹೋಯ್ತು ಅಂತ ಮತ್ತೇನು ಮಾಡಿದೆ ಹೋಯ್ತು ಗಾಡಿ ಅಂತಂದು ಮತ್ತೆಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಫೋನ್ ಸ್ವಾಮಿ ಇದ್ದೀನೋ ಒಂದು ಟ್ಯಾಂಪಕ್ಕೆ ಕೈ ಮಾಡಿದ್ನು. ಹಿಂದಿರು ಸ್ವಾಮಿ ಬರ್ತೇನೆ ಮತ್ತೆ ಹಿಂದೆ ಟ್ಯಾಂಪದ ಹಾಕಿ ಎಲ್ಲ ಸಾಮಾನು ಕಳ್ಸ್ಬಿಟ್ಟೆ ಸ್ವಾಮಿಗೆ. ಎಲ್ಲ ಸಾಮಾನು ಹೋಯ್ತು. ಈಗ ಮತ್ತೆ ಈಗ ಚಾರ ಆಗ್ಲತ್ತದ. ಚಾರಕ್ಕಿನ್ನ 20 ಮಿನಿಟ್ 3:30 ಆಗ್ಯದ. ಈಗ ಬಿಟ್ಟಿದ್ದೆವು. ಮೇನ್ ರೋಡ್ ಸಣ್ಣದಿನ ಕಡೆ ನಡೆದ ಪ್ರಾಬ್ಲಮ್ ಅದ, ಅದಕ್ಕೆಲ್ಲ ಸ್ವಾಮಿಗಳು ಜಲ್ದಿ ಹೋಗ್ಯಾರ. ಈಗ ನಾವು ನೋಡ್ಬೇಕು ಎಷ್ಟಾಗ್ತದೆ. ಇಲ್ಲ ಇನ್ನ 13 ಕಿಲೋಮೀಟ್ರ್ ಏನೋ ಅದ. ಪ್ರಾಬಬ್ಲಿ ಹೋಗಿ ಮುಟ್ತೇವೆ 7:30 ತನಕ. ನೆಕ್ಸ್ಟ್ ಸ್ಟಾಪ್ ಕರ್ಕಾಲ್ ಅಂತದ, ಅಲ್ಲಿಗೆ ಹೋಗ್ಬೇಕು. ಜಾಗದ ಹೆಸರು ರಾಯ ಕೊಟ್ಟಾಯ ಅಂತದ. ಇಲ್ಲೊಂದು ದೊಡ್ಡ ಫಂಕ್ಷನ್ ಹಾಲ್. ಈ ಫಂಕ್ಷನ್ ಹಾಲ್ನಾಗೆ ಇವತ್ತು ನೈಟ್ ಆಲ್ಟು. ಅಲ್ಲಿಂದ ಬಿಟ್ಟು ಬರ್ಲಾಕ ಭಾಳ ಲೇಟ್ ಆಯಿತು. 8:30 ಆಯ್ತು ಆಲ್ಮೋಸ್ಟ್ ಬರ್ಲಾಕ. ಬಂದ್ಮೇಲೆ ಮತ್ತೆ ಸ್ನಾನ ಪೂಜೆ ಮುಗಿಸ್ಕೊಂಡು ಈಗ ರಾತ್ರಿ ಊಟ ಕುಂತೀವಿ. ಸುಶೀಲಾ ಮತ್ತು ಆಲೂ ಭಜಾ ಮಾಡ್ಯಾರ. ಎಲ್ಲ ಸ್ವಾಮಿ ಊಟ ಆಗೆಲ್ಲ ಹೋಗ್ಬಿಟ್ರೆ. ಈಗ ಪೂರಾ ಫಂಕ್ಷನ್ ಹಾಲ್ನಾಗ ಏನದ ಆರಾಮ್ ಸರಿ ಮುಗಿಸ್ಕೊಂಡು ಹೋದ್ ಸರ್.